ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವಳಿಗೆ ಆಯಸ್ಸು ಗಟ್ಟಿಯಾಗಿದೆ. ಇನ್ನು ಮುಂದೆ ನಿನ್ನ ಮಗು ಜೊತೆ ಖುಷಿಯಿಂದ ಇರು ಮಗಳೇ. ಅಮ್ಮ, ನಿನ್ನ ಲೋಕ ಮಾತೆ ಕರುಣಾಮಯಿ ಅನ್ನೋದು ಸುಳ್ಳಲ್ಲಮ್ಮ. ಅಮ್ಮ, ಅಮ್ಮ, ಮಗುನ ಇರಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಮನೆಗ್ ಬನ್ನಿ. ನಾನ್ ಮನೆಗ್ ಹೋಗಿ ಆರತಿ ಎಲ್ಲ ರೆಡಿ ಮಾಡ್ತೀನಿ. ಸರಿ ಕಮಲಮ್ಮ, ಬರ್ಲಾ? ನೀನು ಬಂದಿದ್ಯಾ? ನಾನು ಅಮ್ಮನ್ಗೆ ಹೇಳಿದ್ದೆ ಭೈರವಿ ಮನೆಗ್ ಬರೋವರೆಗೂ ನಾನೀ ಮನೆಗ್ ಬರಲ್ಲ ಅಂತ. ಎಷ್ಟು ದಿವಸ ಆಯ್ತು ಈ ಮನೇಲಿರೋರ್ನ ನೋಡಿ. ನಿನ್ಗೇನ್ ಬಿಡಮ್ಮ, ನೀನು ಆರಾಮಾಗಿದ್ದೆ. ನಾವೇ ಹೋರಾಡಿ ನಿನ್ನ ಕರ್ಕೊಂಡ್ ಬರ್ಬೇಕಿತ್ತು. ನಿನಗೆ ನಮ್ ಬಗ್ಗೆ ಟೆನ್ಷನ್ನೇ ಇರ್ಲಿಲ್ಲ. ಅದ್ಯಾಕೋ ಗೊತ್ತಿಲ್ಲ ಅಮ್ಮ, ನಿನ್ನತ್ರ ಇದ್ದಾಗ ಅದೆಷ್ಟು ಖುಷಿಯಾಗಿರ್ತೀನಿ. ನನಗೆ ಯಾವ್ದ್ರ ಬಗ್ಗೆನೂ ಭಯನೇ ಇರಲ್ಲ. ಅವ್ರ ಜೊತೆ ಇದ್ದಾಗೂ ಕೂಡ ನಾನು ಹಾಗೇ ಇದ್ದೆ. ನೀನ್ ಇದ್ದಿದ್ದು ಅಮ್ಮ ಅವ್ರಿಗೆಲ್ಲ ಅಮ್ಮ, ಆ ದೇವಿ ಹತ್ರ.
ಅಮ್ಮವ್ರು ಅವತ್ತು ಮಗನ್ ಕಾಪಾಡು ಅಂತ ಕೇಳ್ಕೊಂಡಾಗ ದೇವ್ರ ಕೋಣೆಯಿಂದ ಆಚೆ ಹೋಗಿ ಮಗುನ್ ಕಾಪಾಡಿ ಮತ್ತೆ ದೇವ್ರ ಕೋಣೆಲೆ ಬಂದು ಸೇರ್ಕೊಂಡಿದ್ಯಲ್ಲಮ್ಮ. ಇದೆಲ್ಲ ನೋಡೋಕ್ ನನಗೆ ಎಷ್ಟು ಜನ್ಮದ ಪುಣ್ಯನೋ. ನಾನೇ ಧನ್ಯ ಅಮ್ಮ. ಏನು ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ಯಲ್ಲ, ಏನಂತದ್ದು? ಏನಿಲ್ಲ, ವಿಜಯ್ ಮಲ್ಯ UB-City ಮಾರ್ಬಿಡ್ತೀನಿ ಅಂದ, ಅದಕ್ಕೆ ತಗೊಳೋದೋ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯ ಸುಮ್ನಿರು, ಬಂದ್ ವಿಷಯ ಏನ್ ಹೇಳು. ಅಲ್ಲ ಅಣ್ಣ, ಮಗುಗ್ ಹುಷಾರಿಲ್ಲ ಅಂತ ಶಿವಗಾಮಿ ಮಗುನ ಡಾಕ್ಟರ್ ದತ್ತು ಕೊಟ್ಟಿದ್ದಾಳೆ. ಅದೇ ಡಾಕ್ಟ್ರು ಮಗುನ ಈಗ ಹುಷಾರ್ ಮಾಡಿದ್ದಾಳೆ. ಆಮೇಲೇನಾಯ್ತು? ಮಗು ಮನೆಗ್ ಬಂದ್ಲಾ? ಶಿವಗಾಮಿ ಮನೇಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ರೂಪಾ ಅವರಣ್ಣಿಗೆ ಫೋನ್ ಮಾಡಿ ತಿಳ್ಕೊಂತ ಇದ್ದಮ್ಮ. ಕೆಲವು ವಿಷಯಗಳು ರೂಪಾ ಅವನಿಗೆ ಹೇಳ್ತಿಲ್ವಂತೆ. ಅದು ಅಲ್ಲದೆ ಒಂದೊಂದ್ ಸರ್ತಿ ಅವನಿಗೆ ಫೋನ್ ಮಾಡಿದ್ರೆ ವಿಷಯ ತಿಳ್ಕೊಡೋದಕ್ಕೆ ದುಡ್ಡು ಕೇಳ್ತಾನೆ, ಎಣ್ಣೆ ಹೊಡಿಯಕ್ಕೆ. ನನಗಂತೂ ಅವ್ನಿಗೆ ಎಣ್ಣೆ ವ್ಯವಸ್ಥೆ ಮಾಡೋದ್ರಲ್ಲಂತೂ ಸಾಕಾಗೋಗಿದೆ.